ಸರ್ ಹೇಳಿ ಸರ್. ನಮ್ಮ ಹೆಸರು ವಿಜಯಕುಮಾರ್ ಅಂತ ಹೇಳಿಬಿಟ್ಟು, ನಮ್ಮ ಊರು ಬಂದುಬಿಟ್ಟು ಬೋಳೆವಾಡ ಅಂತ ಹೇಳಿಬಿಟ್ಟು ವಿಲೇಜು. ಈಗ ಮಾಧ್ಯಮದವ್ರ ಹತ್ರ ಮಾತಾಡೋದು ಏನು ವಿಷಯ ಅಂತಂದರೆ, ಈ ಏನು ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದಲ್ಲಿ DM ಆಗಿ ವರ್ಕ್ ಮಾಡ್ತಾರೆ ಲಕ್ಷ್ಮಣ್ ಸರ್ ಅಂತ ಹೇಳಿಬಿಟ್ಟು. ಅದರ ಜೊತೆಲಿ ಚನ್ನಬಸವ ಅಂತ ಹೇಳಿಬಿಟ್ಟು ಕೇಸ್ ವರ್ಕರಾಗಿ ವರ್ಕ್ ಮಾಡ್ತಾರೆ. ಅವರು ನಮಗೆ ನಮ್ಮ ಹತ್ರ ಸುಮಾರು 2-2.5 ಲಕ್ಷ ರೂಪಾಯಿ ದುಡ್ಡು ತಗೊಂಡು, ಅದರ ಜೊತೆಲಿ ನಮಗೆ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದಲ್ಲಿ ನಮಗೆ ಏನು ಅದರಲ್ಲಿ ಅನುದಾನ ನಮಗೆ ಬರೋಲ್ಲ, ಅರ್ಜಿ ಹಾಕಕ್ಕೆ ಬರೋಲ್ಲ ಅಂದರೂ ಕೂಡ ಇವರು ಇಲ್ಲ ನಿನಗೇನು ಬೇಕಾಗಿದೆ ನಾವೆಲ್ಲ ಮಾಡಿಕೊಡ್ತೀವಿ, ನೀ ಸುಮ್ಮನೆ ಬಾ, ಮಾಡ್ಕೊಂಬಂಗಿದ್ರೆ ಮಾಡ್ಕೊ, ಇಲ್ಲಾಂದರೆ ಬಿಡು ಅಂತ ಹೇಳಿಬಿಟ್ಟು ಸುಮ್ಮನೆ ಬಿಟ್ಟರೆ ಅಲ್ಲಿಗೆ ನಾವು ಸುಮ್ಮನೆ ಆಗಿದ್ದೆವು. ಆದರೂ ಕೂಡ ಒಂದು ವಾರ ಬಿಟ್ಟು ಅವರೇ ಫೋನ್ ಮಾಡಿ ಇಲ್ಲ ನಿನಗೆ ಇದರಲ್ಲಿ ಮಾಡ್ತೀವಿ ಬಾ ಅಂತ ಹೇಳಿಬಿಟ್ಟು ಕರೆದೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಎಲ್ಲ ಪೇಪರ್ ಕೂಡ ಅವರೇ ರೆಡಿ ಮಾಡಿ ನಮಗೇನು ಅರ್ಜಿ ಹಾಕಿಸಿ ನಮಗೆ ಬೇರೆ ಕಡೆ ಕರೆದುಬಿಟ್ಟು ಸುಮಾರು 2-2.5 ಲಕ್ಷ ರೂಪಾಯಿ ರೊಕ್ಕ ತೊಗೊಂಡಿದ್ದಾರೆ. ನಂದೇ ಅಲ್ಲ, ಅದೇ ಥರನೇ ಸುಮಾರು ಒಂದು 5 ಜನ ಫಲಾನುಭವಿಗಳು ಇದ್ದಿದ್ದೀವಿ ನಾವು, ಅವ್ರದ್ದೆಲ್ಲ ತೊಗೊಂಡಿದ್ದಾರೆ. ಆ ದುಡ್ಡು ತೊಗೊಂಡಿದ್ದಲ್ಲದೆ ಮತ್ತೆ ಹೋಗಿ ಕ್ಯಾಶ್ ಕೂಡ ಕೊಟ್ಟಿದ್ದೆವು ನಾವು. ಮತ್ತು ನಾವೇನು ಏನೂ ಪ್ರೂಫ್ ಇಲ್ದರೆ ಏನು ಮಾತಾಡ್ತಾ ಇಲ್ಲ. ಮತ್ತು ಒಂದು 40,000 ರೂಪಾಯಿ ಫೋನ್ಪೇ ಕೂಡ ಮಾಡಿದ್ದೀನಿ. ಅದರ ಜೊತೆಲಿ ಮತ್ತೆ ಸ್ವಲ್ಪ ದಿವಸ ಆದಮೇಲೆ ಹಾಗೆ ಅವರೇ ಕ್ಲೇಮ್ ಎಲ್ಲ ಕಳಿಸಿದ್ರು, ಎಲ್ಲ ಮಾಡಿದ್ರು. ಅದಾದಮೇಲೆ ಮತ್ತೆ ದುಡ್ಡು ಕೇಳೋಕ್ಕೋಸ್ಕರ ಅದು ಆಗಲ್ಲ, ನಿಮ್ಮದು ನೀವು ಅಲ್ಲಿ ಇಲ್ಲಿ ಲೋನ್ ತೊಗೊಂಡಿದ್ರಿ, ಅದು ತೊಗೊಂಡು ಇದು ತೊಗೊರಿ ಅಂಥೇಳಿ ಏನೋ ಸುಮ್ಮನೆ ಅದು ಮಾಡೋದ್ರ ಸಲುವಾಗಿ ಏನೋ ಒಂದು ಉದ್ದೇಶ ಹೇಳಿಬಿಟ್ಟು ನಮಗೆ ಇನ್ನೂ ದುಡ್ಡು ಎಳೆಯೋಕ್ಕೋಸ್ಕರ ತಪ್ಪು ದಾರಿ ತೋರಿಸ್ತಾ ಇದ್ದಾರೆ. ನಮಗೆ ಬೆದರಿಕೆ ಹಾಕ್ತಾಯಿದ್ದಾರೆ, ನೀವು ಹಂಗಾಗ್ತೀರಿ ಹಿಂಗಾಗ್ತೀರಿ ಅಂತ ಹೇಳಿಬಿಟ್ಟು. ಅದರ ಸಲುವಾಗಿ ಏನಿಲ್ಲ, ನಮಗೆ ಲೋನ್ ಆಗಿಲ್ಲ ಅಂದ್ರೆ ಕೂಡ ನಮ್ಮ ಅಮೌಂಟ್ ನಮಗೆ ಕೊಡಬೇಕು ಸರ್. ಅದೇ ಥರ ನಾವು ಸರ್ ಅದರಲ್ಲಿ ನಮಗೇನು ಸಫಾಯಿ ಕರ್ಮಚಾರಿದಲ್ಲಿ ಅದರಲ್ಲಿ ಬರೋಲ್ಲ. ನಾವು ಏನು ಅದರಲ್ಲಿ ಕೂಲಿ ಕಾರ್ಮಿಕರಾಗಿ ಏನು ಕಸ ಗುಡಿಸ್ಕೊಂಡು ಏನು ಸಫಾಯಿ ಕರ್ಮಚಾರಿ ಅಭಿವೃದ್ಧಿಯಲ್ಲಿ ಕೆಲಸ ಮಾಡ್ತಾರೆ ಕಾರ್ಪೊರೇಷನ್ದಾಗ, ಅಂಥ ಬಡ ಜನಕ್ಕೆ ನೀವು ಏನಾರ ಅನುಕೂಲ ಮಾಡಿಕೊಡಿ ಅಂತ ಕೇಳಿದಕ್ಕೆ ಇಲ್ಲ ನಿನಗೆ ಯಾಕೆ ಬೇಕು, ಮಾಡೋರು ನಾವಿದ್ದೀವಿ ಅಂತ ಹೇಳಿದ್ರೆ, ಇಲ್ಲ ಸರ್ ನಮಗೇನು ನಾವು ಆದಿಜಂಬೆ ನಿಗಮದಾಗ ನಮಗೇನು ಅನುದಾನ ಸಿಗ್ತದೆ ಅಲ್ಲೇ ಕೊಡ್ರಿ ಅಂತಂದ್ರೆ ಕೂಡ ಇಲ್ಲ ನಾವೆಲ್ಲ ನಿನಗೆ ಮಾಡ್ತೀವಿ ಬನ್ನಿ ಅಂತೇಳಿ ಅವ್ರು ಮಾಡಿ. ಅದರ ಜೊತೆಲೇ ಮತ್ತು ನಾನೇ ಎಲ್ಲ ನನ್ನ ಜೊತೆಲಿ ಇನ್ನೂ 5 ಜನ ಇದ್ದಾರೆ. 5 ಜನದು ಕೂಡ ಅಮೌಂಟ್ ತೊಗೊಂಡಿದ್ದಾರೆ. ತೊಗೊಂಡು ಅವ್ರು ಕೂಡ ನನಗೆ ಇವಾಗ ಟಾರ್ಚರ್ ಮಾಡ್ತಾಯಿದ್ದಾರೆ, ಯಾವಾಗ ಆಗ್ತದೆ ಅಂತ ಹೇಳಿಬಿಟ್ಟು. ಅದಕ್ಕಾಗಿ ಇದೇ ಥರ ಹೋದರೆ ನಮ್ಗೆ ಲೋನ್ ಏನು ಬೇಕಾಗಿಲ್ಲ. ನಮ್ದೇನು 2.5-3 ಲಕ್ಷ ರೂಪಾಯಿ ದುಡ್ಡು ಅಮೌಂಟ್ ತೊಗೊಂಡಿರಲ್ಲ, ಆ ಅಮೌಂಟ್ ನಮಗೆ ರಿಟರ್ನ್ ಆಗಬೇಕಷ್ಟೇ. ನಾವೇನೋ ಎಲ್ಲೇನೋ ಕೂಲಿ ನಾಲಿ ಮಾಡಿ ಯಾರ ಹತ್ರನೋ ಸಾಲ ಸಮದ ಮಾಡ್ಕೊಂಡು ನಾವು ಅಮೌಂಟ್ ತೊಗೊಂಡು ಬಂದಿರ್ತೀವಿ. ಏನೋ ಒಂದು ಆಸೆ ಪಟ್ಟು ಯಾವುದೋ ಒಂದು ದುಡ್ಡಿಗೆ ಆಗುತ್ತೆ ಲೋನ್ ಆದರೆ ಅಂತೇಳಿ ನಾವು ಆಸೆ ಪಟ್ಕೊಂಡು ಎಲ್ಲಿ ಥರ ಸಾಲ ಸಮದ ಮಾಡ್ಕೊಂಡು 10 ಬಡ್ಡಿ ಸಾಲ ತೊಗೊಂಡು ಬಂದಿದ್ದೇವೆ ಸರ್. ನಾವು ಇದು ಸುಮಾರು 2 ವರ್ಷ ಆಗ್ತಾಯಿತ್ತು. ಅದರ ಬಡ್ಡಿ ಎಷ್ಟಾಗುತ್ತೆ ನಮಗೆ, ನಾವು ಕೂಲಿ ಮಾಡ್ತೀನವರು, ಅದರ ಬಡ್ಡಿ ಎಲ್ಲಿ ಕಟ್ಟಬೇಕು ನಾವು, ಏನಿಲ್ಲ. ಅದರ ಅಮೌಂಟ್ ನಮಗೆ ರಿಟರ್ನ್ ಆಗಬೇಕು. 10 ಬಡ್ಡಿ ಹಿಡ್ಕೊಂಡು 2 ವರ್ಷದ ಅಮೌಂಟ್ ಕೊಡಬೇಕು ನಮಗಷ್ಟೇ. ಏನು ದತ್ತು ಬಾಸ್ಗೆ ಅಂತೇಳಿ ಡಾಕ್ಟರ್ ದತ್ತು ಬಾಸ್ಗೆ ಅನ್ನೋರು ಜೈ ಕನ್ನಡ ಸೇನೆಯವರಿಗೆ ಅಧ್ಯಕ್ಷರಿದ್ದಾರೆ. ಅವ್ರ ನೇತೃತ್ವದಲ್ಲಿ ನಾವು ಇದು ಏನು ಮೀಡಿಯಮ್ದರ ಹತ್ರ ಏನು ಮಾಧ್ಯಮದವ್ರ ಹತ್ರ ಬಂದಿದ್ದೆವು. ಇದಕ್ಕೆ ನ್ಯಾಯ ಕೊಡಿಸ್ಕೊಡ್ಬೇಕು ಮಾಧ್ಯಮದವರು, ಇಷ್ಟೇ ನಮ್ಮ ಬೇಡಿಕೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಜೈ ಕನ್ನಡ ಸೇನೆ ವತಿಯಿಂದ ಇವತ್ತು ಪತ್ರಿಕಾಗೋಷ್ಠಿ ಮಾಡೋದು ಪೂರ್ತಿ ಏನಪ್ಪ ಅಂದ್ರೆ, ಇವತ್ತು ಎಸ್ ಟಿ ಜನಕ್ಕೆ ಇವತ್ತು ಭ್ರಷ್ಟಾಚಾರ ಬಕ್ಕಳಾಗಿದೆ ಅಂಬೇಡ್ಕರ್ ನಿಗಮ ಮತ್ತು ಸಫಾಯಿ ಕರ್ಮಚಾರಿದಾಗ. ಯಾಕಂದ್ರೆ ಈಗ ಸುಮಾರು ವರ್ಷದ್ದು 2 ವರ್ಷದಿಂದ ಆಗಿದೆ. ಯಾಕಂದ್ರೆ ಒಂದು ಕೇಸ್ ಸರ್ಕಾರ ಮತ್ತು ಯಾರು ಕೇಸ್ ವರ್ಕರ್ ಕೇಸ್ ವರ್ಕರ್ ಚನ್ನಬಸು ಮತ್ತು DM ಲಕ್ಷ್ಮಣ ಇಬ್ಬರು ಕಲ್ತಿಗೆ ಏನು ಮಾಡ್ಯಾರ, ಈಗ ಎಷ್ಟು ಜನಕ್ಕೆ ಭಾಳ ತೊಂದರೆ ಮಾಡಿ ಕೇಸಿ ಅವ್ರದ್ದಲ್ಲಿ ದುಡ್ಡು ತೊಗೊಂಡು ಅದು ಮಾಡಿ. ಮತ್ತು ಮೊನ್ನೆ ನಮ್ಮ ವಿಜಯಕುಮಾರ್ ಅವರು ಅವ್ರ ಮನೆ ಹೆಸರು ಮ್ಯಾಗ ಇದ್ದಿದ್ದು ಲೋನ್ ಮಾಡ್ತೀನಿ ಅಂತ ಕೇಸ್ ವರ್ಕರು ಮತ್ತು ಲಕ್ಷ್ಮಣ ಅವರು ಇಬ್ಬರು ತೊಗೊಂಡು, ನಾ ಸುಳ್ಳು ಹೇಳ್ತಿಲ್ಲ, ಅಲ್ಲಿ ಫೋನ್ಪೇ ಮಾಡಿದ್ದದ, ನಾ ಏನು ಸುಳ್ಳು ಹೇಳೋದು ಏನದ, ಫೋನ್ಪೇ ಮಾಡಿದ್ದದ ಎಲ್ಲ ಅದ. ಇವ್ರ ಮ್ಯಾಗ ಕೂಡಲೇ ಅವ್ರ ಮ್ಯಾಗ ಕಠಿಣ ಕ್ರಮ ತೊಗೋಬೇಕು. ಯಾಕಂದ್ರೆ ಇದ್ರ ಮ್ಯಾಗ 40,000 ರೂಪಾಯಿ ಮಾಡಿದ್ದು ಮತ್ತು ಪ್ರೂಫ್ ಆದ್ಮ್ಯಾಗ ಮತ್ತು ಇವ್ರ ಮ್ಯಾಗ ಯಾಕೆ ಆಫೀಸರ್ ಮ್ಯಾಗ ಯಾಕೆ ಕಠಿಣ ಕ್ರಮ ತೊಗೊಳ್ಳಲ್ಲ? ಇದು ಕೂಡಲೇ ಇವರು ಜಿಲ್ಲಾ ಉಸ್ತುವಾರಿ ಅವರು ಮ್ಯಾಗ ಕಠಿಣ ತೊಗೊಬೇಕು. ಮತ್ತು ಇಲ್ಲವರು DC ಅವರು ಇವ್ರ ಮ್ಯಾಗ ಕೂಡಲೇ ಇವ್ರ ಮ್ಯಾಗ ತನಿಖೆ ಹಾಕಿಸಿ ಇವ್ರು ಕೂಡಲೇ ಸಸ್ಪೆಂಡ್ ಆಗ್ಬೇಕಂತ ಒಂದು ಬೇಡಿಕೆ ಅದ. ಅದು ಜೊತೆಯಲ್ಲಿ ಏನದ 2 ವರ್ಷದಿಂದ ಇದು ತನಿಖೆ ಆಗಲಾಗ್ತದೆ. ಯಾಕಂದ್ರೆ ಇದು ಯಾರು ಇವ್ರು ಬರ್ತಾರ ಹೋಗ್ತಾರ ಅಷ್ಟೇ ಅಂತ ಕೇಸ್ ಇವ್ರು ಬಷ್ಟೇ ಹೇಳಾಗ್ತಾರ. ಇವ್ರು ಕಡು ಬರೋ ಜನರ ಪಾಪ ಎಲ್ಲಿಂದ ಪಾಪ ಇಲ್ಲಿ ಬೋಳೆವಳ್ಳಿದು ಬಂದಾರ. ಪಾಪ ಬೋಳೆವಳ್ಳಿದು ವಿಜಯಕುಮಾರ್ ಅಂತ ಕೇಸಿ ಅವರು ಬಂದ್ ಕೇಸಿ ಒಂದು ಓಕೆಸಲ್ಲಿ ದೂರ ಹೋಗಿ ಕೊಟ್ಟು, ಮತ್ತು ಅವ್ರ ಬಳಿ ವಿಡಿಯೋಕ್ಕೆ ಸಾತ್ ಅದ, ದುಡ್ಡು ಕೊಟ್ಟದು ಬಿ ಅದ, ಮತ್ತು ಎಲ್ಲ ಬಿ ಅದ, ವಿಡಿಯೋ ಬಿ ಅದ, ಎಲ್ಲ ಬಿ ಅದ. ಪಾಪ ಅವ್ರ ಮ್ಯಾಗ ಅವ್ರು ಈಗ ಮಾಡ್ತೀನಿ ಆಗ ಮಾಡ್ತೀನಿ 2 ವರ್ಷಲಿದ್ದಾಗ ಇನ್ನೂ ತಗ ಲೋನ್ ಮಾಡ್ತಾ ಇಲ್ಲ ಅವ್ರಿಗೆ. ಯಾಕಂದ್ರೆ ಎಷ್ಟು ಜನ ಅಂದ್ರೆ ಕಡು ಬಡೋ ಜನ ಇದು ಸರ್. ಯಾಕಂದ್ರೆ ಎಷ್ಟು ಜನಗಳಂದ್ರೆ ಕಡು ಬಡೋ ಜನಕ್ಕೆ ಲೋನ್ ತೊಗೊಳಕ್ಕೂ ಲೋನ್ ತೊಗೋತಾರ.
ಅಲ್ಲಿ ಲೋನ್ ತಗೊಳಕ್ ಹೋದ್ರು ಮತ್ತೆ ಇವ್ರು ಆಫೀಸರ್ಗಳು ಈ ತರ ಫ್ರಾಡ್ ಮಾಡೋದಂದ್ರೆ ಮತ್ತೆ ಇದು ತಪ್ಪಲ್ಲ. ಅದಕ್ಕೆ ಇವ್ರಿಗೆ ಏನೋ ಕೂಡಲೇ ಇವ್ರಿಗೆ ಸಸ್ಪೆಂಡ್ ಮಾಡಬೇಕು. ಈಗ ಲಗ್ಮಣ್ ಅವ್ರಿಗೆ ಮತ್ತೆ ಸಸ್ಪೆಂಡ್ ಮಾಡಬೇಕು. ಮತ್ತೆ ಕೇಸ್ ವರ್ಕರ್ ಏನ ಚನ್ನಬಸನ ಇವ್ರು ಕೂಡಲೇ ಇವ್ರ ಮ್ಯಾಗ FIR ಆಗ್ಬೇಕು. FIR ಆದ್ಮ್ಯಾಕ ಇವ್ರು ಕೂಡಲೇ ನಾವು ಏನಪ್ಪ ಮುಂದಿನ ದಿನಗಳಲ್ಲಿ ಅದು ಅಂಬೇಡ್ಕರ್ ನಿಗಮ ಎದುರುಗಡೆಗೆ ನಾವು ಧರಣಿ ಹಾಕ್ಬೇಕಾಗ್ತದ. ಅಲ್ಲೇ ಒಂದು ಉಪ ಸತ್ಯಾಗ್ರಹ ಕೂಡಬೇಕಾಗ್ತದ. ಇವ್ರು ಕೂಡಲೇ ಜಿಲ್ಲಾ ಉಸ್ತುವಾರವರೇ ಇವ್ರ ಮ್ಯಾಗ ಕೂಡಲೇ ಕಠಿಣ ಕ್ರಮ ತಗೊಂಡು ಇವ್ರ ಮ್ಯಾಗ ಕೂಡಲೇ ತನಿಖೆ ಆಗ್ಬೇಕು. ತನಿಖೆ ಆಗ್ಬೇಕು, ಕೂಡಲೇ ಸಸ್ಪೆಂಡ್ ಆಗ್ಬೇಕಂತ ನನ್ನ ಬೇಡಿಕೆ ಅದ. ಎಲ್ಲ ಕಡುಬಡ ಜನರು ಯಾರಲ್ಲಿ ಯಾಕೆ ಬರ್ಬೇಕಂದ್ರೆ ಲೋನ್ ಹಾಕ್ಬೇಕಂದ್ರೆ ಕಡುಬಡ ಜನರ ಮತ್ತು ಸಫಾಯಿ ಕರ್ಮಚಾರಿದಾಗ ಬಿ ಲೋನ್ ಹಾಕ್ಬೇಕಂದ್ರೆ ಕಡುಬ ಜನರೇ ಯಾರ ಎಷ್ಟು ಜನದವರೇ ಬಹಳ ಜನ ಬರ್ತಾರೆ ಇಲ್ಲಿದ್ದಾರೆ ಬದುಕೇಸಿ. ಅದಕ್ಕೆ ದಯವಿಟ್ಟು ನಾನು ವಿನಂತಿ ಮಾಡ್ತೀನಿ, ಜಿಲ್ಲಾ ಉಸ್ತುವಾರವರೇ ಇವ್ರ ಮ್ಯಾಗ ಕಠಿಣ ಕ್ರಮ ತಗೊಂಡು ಇವ್ರು ಕೂಡಲೇ ಇವ್ರು ಸಸ್ಪೆಂಡ್ ಮಾಡ್ಬೇಕಂತ ಒಂದು ಬೇಡಿಕೆ ಅದ. ಕೂಡಲೇ ಈ ಬೇಡಿಕೆ ನಮ್ಮ ಸ್ಪಂದಿಸ್ತಿಲ್ಲ ಅಂದ್ರೆ ನಾವು ಮುಂದಿನ ದಿನ ಉಸ್ತುವಾರಿ ಜಿಲ್ಲಾ ಉಸ್ತುವಾರಿ ಅವರು ಕಲಬುರಗಿ ನಗರಕ್ಕೆ ಬಂದಿರಂದ್ರೆ ಅವ್ರಿಗೆ ನಾವು ಮನವಿ ಕೊಡ್ಲಕ್ಕ ನಮ್ಮ ಸಂಘಟನೆ ಕಡ್ಲಿದ ಮನವಿ ಮಾಡ್ತೀವಿ. ಅದಾಗ ಗೋರ್ಮೆಂಟ್ ಕಡ್ಲಿಗೆ ಇವ್ರು ಪೇಮೆಂಟ್ ಮಾಡ್ತಾರ. ಇವ್ರು ಪೇಮೆಂಟ್ ಇದ್ರ ಬಿ ಗೋರ್ಮೆಂಟ್ ಇವ್ರಿಗೆ ಕೊಟ್ಟರ್ ಬಿ ದುಡ್ಡು ಕೊಟ್ಟರ್ ಬಿ ಮತ್ತೆ ಫಲಾನುಭವಿಗಳು ಬಿ ಮತ್ತೆ ಗರೀಬ್ ಇದ್ರ ಬಲ್ಲಿ ದುಡ್ಡು ತಗೊಂಡ್ ಕೇಸ್ ಮತ್ತೆ ಏನ ಇವ್ರ ಪಗಾರ ಗೋರ್ಮೆಂಟ್ ಕೊಟ್ಟರ್ ಬಿ ಮತ್ತೆ ದುಡ್ಡು ತಗೋತಾರಲ್ಲ, ಅದು ಅನ್ಯಾಯ ಅಲ್ಲ. ಎದಕ್ಕೆ ಇವ್ರ ಮ್ಯಾಗ ಮತ್ತೆ ಸರ್ಕಾರ ಎದಕ್ಕೆ ಕೊಡ್ತಾರ? ಇವ್ರು ಕೆಲಸ ಮಾಡ್ರಿ, ನೀವು ಗೋರ್ಮೆಂಟ್ ಸರ್ವೆಂಟ್ ಇದ್ದೀರಿ ಅಂತ ಕೇಸಿ ಇವ್ರಿಗೆ ದುಡ್ಡು ಕೊಡ್ತಾರೆ. ಗೋರ್ಮೆಂಟ್ ಸರ್ವೆಂಟ್ ಅವ್ರಿಗೆ ಗಡುಬಡ ಜನರಿಗೆ ಯಾಕೆ ತಗೋತೀರಿ? ದುಡ್ಡು ತಗೊಂಡು ಕೆಲಸ ಮಾಡ್ತೀನಿ ಅಂತ ಕೇಸಿ ತಗೋತೀರಿ. ಯಾಕೆ ತಗೋತೀರಿ? ಅದಕ್ಕೆ ಕೂಡಲೇ ಇವ್ರು ಕಡುಬಡ ಜನರಿಗೆ ದುಡ್ಡು ತಗೊಂಡಾರ. ಅವ್ರು ಕೂಡಲೇ ಅವ್ರ ಮ್ಯಾಗ ಕಠಿಣ ಕ್ರಮ ತಗೋಬೇಕು. ಕೂಡಲೇ ಅಂದ್ರೆ ಅಂಬೇಡ್ಕರ್ ನಿಗಮ ಮತ್ತು ಸಭಾ ಕರ್ಮಚಾರಿಗಳ ನಿಗಮದಲ್ಲಿ ಅಲ್ಲಿ ನಾವು ಉಗ್ರ ಹೋರಾಟ ಮಾಡಕ್ಕೆ ಹೇಳಕ್ ಇಷ್ಟಪಡ್ತೀವಿ. ಇವತ್ತು ಇದು ಒಂದೇ ಅಲ್ಲ, 2 ವರ್ಷದಿಂದ 2023, 21, 22 ಸಾಲಿನಲ್ಲಿ ಬಹಳ ಸುಮಾರು ಅವ್ಯಾರ ಬಕ್ಕೊಳಗಿದೆ. ಅದು ಯಾರು ತನಿಖೆ ಮಾಡಿದಿಲ್ಲ ಇನ್ನ ಬಿ. ಯಾಕಂದ್ರೆ ಮನ್ನಿ ಬಿ ಲೋಕಾಯುಕ್ತ ಹೋದ್ರು ಬಿ ತನಿಖೆ ಆದ್ರೆ ಸುಮ್ಮ ಅಷ್ಟೇ ಬಂದ್ರು. ಅವ್ರು ಏನಾಗಿಲ್ಲ ಅಂತ ಕೇಸ್ ಬಂದ್ರು. ಈಗ ತನಿಖೆ ಆಗ್ಬೇಕಲ್ಲ ಸರ್. ದುಡ್ಡು ಕೊಟ್ರೆ ಕಡುಬಡ ಜನ ಏನ್ ಮಾಡವೆ? ಎಷ್ಟೇ ಜನನೇ ಅಲ್ಲಿ ಹೋಗ್ಬೇಕು, ಲೋನ್ ತಗೋಬೇಕು, ದುಡ್ಡು ಅವ್ರ ಸರ್ಕಾರಗಳಲ್ಲಿ ದುಡ್ಡು ಕೊಟ್ಟರೆ ಬಿ ಜನ ಬಲ್ಲಿ ರೊಕ್ಕ ದುಡ್ಡು ತಗೊಂಡ್ ಕೇಸಿ ಮಾಡಾಕತ್ತಾರ. ಅದಕ್ಕೆ ಕೂಡಲೇ ಇವ್ರ ಮ್ಯಾಗ SCP ಅವ್ರ ಬಲ್ಲಿ ನಾವು ಹೋಗಿ ಅವ್ರ ಮ್ಯಾಗ ದೂರು ಕೊಡ್ತೀನಿ. ಮತ್ತೆ ಲೋಕಾಯುಕ್ತರ ಅವ್ರು ಹೋಗಿ ಕೇಸಿ ಅವ್ರ ಮ್ಯಾಗ ತನಿಖೆ ಹಾಕೇಸಿ ಲೋಕಾಯುಕ್ತ ಅವ್ರು ತನಿಖೆ ಮಾಡ್ಬೇಕು. ಇವ್ರು ತನಿಖೆ ಮಾಡಿ ಕೇಸಿ ಅವ್ರ ಮನಿ ಪೂರ ಎಷ್ಟು ಜನರ ಬಲ್ಲಿ ದುಡ್ಡು ತಗೊಂಡಾರ ಅವ್ರ ಮನಿ ತನಿಖೆ ಆಗ್ಬೇಕು. ಮತ್ತೆ ಅವ್ರು ಏನು ಚನ್ನಬಸವನ ಮ್ಯಾಗ ತನಿಖೆ ಆಗ್ಬೇಕು. ಮತ್ತೆ ಲಗ್ಮಣ ಮ್ಯಾಗ ಲಗ್ಮಣನ ಮನಿಗೆ ಹೋಗಿ ಕೇಸಿ ಲೋಕಾಯುಕ್ತರು ಕೂಡ ಅವ್ರ ಮ್ಯಾಗ ತನಿಖೆ ಆಗ್ಬೇಕಂತ ನನ್ನ ಬೇಡಿಕೆ ಅದ. ನೋಡ್ರಿ, ಲಗ್ಮಣ ಮನಿ ನೋಡಿದ್ರಂದ್ರ 1 ಕೋಟಿ ಮನಿ ಅದ. ಅವ್ರು ಕಡು ಬರೋ ಜನ ದುಡ್ಡು ತಗೊಂಡೇ ಮನಿ ಕಟ್ಟನ್ರಿ ಅವ. ಅದು ಎಂತ ಮನಿ ಅದ ಅಂದ್ರೆ ನೋಡಿದ್ರ ಲೋಕಾಯುಕ್ತರು ಹೋಗಿ ರೇಡ್ ಹಾಕ್ಬೇಕದ ಅವ್ನ ಮನಿಗೆ. ನೀವು ಹೋಗ್ರಿ, ಈಗ ಅಂಬೇಡ್ಕರ್ ನಿಗಮಕ್ಕೆ ಹೋಗ್ರಿ, ಅವ್ನ ಬಲ್ಲಿ ಹೋಗ್ರಿ, ತನಿಖೆ ಮಾಡಿ ಅವ್ನ ಬಲ್ಲಿ ಅವನು ಫೋನ್ ಚೆಕ್ ಮಾಡ್ರಿ. ಫೋನ್ ಪೇ ಮಾಡಿರಲ್ಲ ಜನಗಳು ಎಷ್ಟು ಮಂದಿ ಜನ ಮಾಡ್ರಿ ನೋಡ್ರಿ. ಆ ಕೇಸ್ ವರ್ಕರ್ ಚನ್ನಬಸವನ ಅವ್ನ ಮ್ಯಾಗ ನೋಡ್ರಿ, ಅವ್ನ ಮನಿ ಕಟ್ಟನ ಎಷ್ಟೋ ಮನಿ ಕಟ್ಟನ. ದುಡ್ಡು ಜನರಿಗೆ ಬಡವ್ರ ಜನರು ತಗೊಂಡ್ ದುಡ್ಡು ಕಟ್ಟಿಕೇಸಿ ಇವ್ರು ಎಲ್ಲಾ ಲೂಟಿ ಮಾಡಾಕತ್ತಾರ. ಜನರು ತಗೊಂಡ್ ಗಡಿ ಬರೋ ಜನ ಮ್ಯಾಗ ಅವ್ರು ಕೂಡಲೇ ಅವ್ರ ಮ್ಯಾಗ ತನಿಖೆ ಆಗ್ಬೇಕು. ಅವ್ರ ಮ್ಯಾಗ ಲೋಕಾಯುಕ್ತ ತನಿಖೆ ಹಾಕೇಸಿ ಅವ್ರ ಮನಿಗೆ ಹೋಗಿ ಅವ್ರ ಲೋಕಾಯುಕ್ತರು ತನಿಖೆ ಮಾಡ್ಬೇಕಂತ ಒಂದು ಬೇಡಿಕೆ ಅದ. ಅದಾಗ್ಲಿಲ್ಲ ಅಂದ್ರೆ ಅಂಬೇಡ್ಕರ್ ನಿಗಮ ಎದುರುಗಡೆ ನಾವು ಪ್ರತಿಭಟನೆ ಮಾಡ್ತೀವಿ. ಮತ್ತ ಸಭಾ ಕರ್ಮಚಾರಿದ ನಿಗಮ ಬಲ್ಲಿ ಬಿ ಮಾಡ್ತೀನಿ. ಮತ್ತ ಅದ್ರೊಳಗ ಜೊತೆಯಲ್ಲಿ ಮತ್ತದು ನಮ್ಮ ಇದು ಆಜಿಜಂಬ ನಿಗಮದಾಗ ಬಿ ಅವ್ಯಾರ ಅದ. ಇದು ಒಂದೇ ಅದ, ಇದು ಅಷ್ಟೇ ಅಲ್ಲ, ಎಲ್ಲಾ ನಿಗಮಗಳದಾಗ ಇದು ಅವ್ಯಾರ ಅದ. ಇದು ಹೆಚ್ಚಿಗೆ ಕಂಡು ಬರ್ತದಂದ್ರೆ ಅಂಬೇಡ್ಕರ್ ನಿಗಮ ಸಭಾ ಕರ್ಮಚಾರಿದಾಗ. ಅಲ್ಲ ಕೂಡಲೇ ಅವ್ನ ಲಗ್ಮಣಾಗ ಹಿಡಿಬೇಕು. ಲೋಕಾಯುಕ್ತರು ಅವ್ನ ಮ್ಯಾಗ ರೇಡ್ ಹಾಕ್ಬೇಕು. ಅವ ಜನರದವ್ರು ದುಡ್ಡು ತಗೊಂಡೆ ಮನಿ ಕಟ್ಟಾನ. ಅವ್ನ ಮ್ಯಾಗ ಪೂರ ಕೂಡಲೇ ಅವ್ನ ಮ್ಯಾಗ ತನಿಖೆ ಆಗ್ಬೇಕಂತ ನನ್ನ ಬೇಡಿಕೆ. ದತ್ತು ಬಾಸ್ಕಿ, ಜೈ ಕನ್ನಡ ಸೇನೆ ರಾಜ್ಯಾಧ್ಯಕ್ಷ.